ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕ್ರಿಕೆಟ್ ಅಂದ್ರೆ ನಮ್ಗೆ ಬರೀ ಆಟ ಅಲ್ಲ, ಅದೊಂದು ಎಮೋಷನ್. ಇವತ್ತು ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಪಂದ್ಯ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಟಾರ್ಗೆಟ್ 254 ರನ್ ಇದ್ರೂ ಕೂಡ ಒಬ್ಬ 22 ವರ್ಷದ ಹುಡುಗ ಇಂಡಿಯನ್ ಬೌಲರ್ಸ್ ಗಳನ್ನ ಬೆಂಡೆತ್ತಿದ ರೀತಿ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಬುಮ್ರಾ, ಹಾರ್ದಿಕ್ ಪಾಂಡ್ಯ ಅಂತಹ ವರ್ಲ್ಡ್ ಕ್ಲಾಸ್ ಬೌಲರ್ ಗಳನ್ನೇ ಮೈದಾನದ ಮೂಲೆ ಮೂಲೆಗೂ ಅಟ್ಟಾಡಿಸಿ ಹೊಡೆದ ಆ ಬ್ಯಾಟಿಂಗ್ ಅಬ್ರ ಮಾಮೂಲಿ ಇರಲಿಲ್ಲ. ಈ ಹುಡುಗ ಯಾರು, ಇವನ ಹಿಸ್ಟ್ರಿ ಏನು, ಯಾಕೆ ಇವನ ಫ್ಯೂಚರ್ ಸ್ಟಾರ್ ಅಂತ ಕರೀತಾ ಇದ್ದಾರೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ. ಬರೀ 45 ಬಾಲ್ನಲ್ಲಿ ಸೆಂಚುರಿ ಬಾರಿಸಿದ ಈ ಮಿಷಿನ್ ಗನ್ ಬಗ್ಗೆ ನೀವು ತಿಳ್ಕೊಳ್ಬೇಕಾದ ಇಂಟ್ರೆಸ್ಟಿಂಗ್ ವಿಷಯಗಳು ಸಾಕಷ್ಟಿವೆ. ನಮ್ಮ RCB ತಂಡಕ್ಕೆ ಇವನು ಸೆಲೆಕ್ಟ್ ಆಗಿರೋದು ನಮ್ಮ ಕನ್ನಡಿಗರಿಗೆ ಇನ್ನೂ ಸಖತ್ ಖುಷಿ ಕೊಟ್ಟಿದೆ. ಹಾಗಾದ್ರೆ ಇವತ್ತು ಇಷ್ಟೊಂದು ಹೈ ಕ್ರಿಯೇಟ್ ಮಾಡಿರೋ ಈ ಜೇಕಬ್ ಬೆಥೆಲ್ ಅಸಲಿ ಕತೆ ಏನ್ ಗೊತ್ತಾ? ಇವನ ಸ್ಟ್ರಗಲ್ ಹೇಗಿತ್ತು ಮತ್ತೆ ಇವನ ಯಾಕೆ ಮುಂದಿನ ಬೆನ್ ಸ್ಟೋಕ್ಸ್ ಅಂತಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಈ ಜೇಕಬ್ ಬೆಥೆಲ್ ಹುಟ್ಟಿದ್ದು ಅಪ್ಪಟ ಕೆರಿಬಿಯನ್ ನಾಡಾದ ಬಾರ್ಬಡೋಸ್ ನಲ್ಲಿ ಅಕ್ಟೋಬರ್ 23, 2003 ಇವನ ರಕ್ತದಲ್ಲೇ ಕ್ರಿಕೆಟ್ ಇತ್ತು ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇವರ ತಾತ ಆರ್ಥರ್ ಬೆಥೆಲ್ ಬಾರ್ಬಡೋಸ್ ಪರ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡಿದ್ದ ಲೆಜೆಂಡ್. ಜೇಕಬ್ ಬರೀ 3 ವರ್ಷದ ಮಗುವಾಗಿದ್ದಾಗಲೇ ಮನೆಯ ಹಿತ್ತಲಲ್ಲಿ ಸಾಕ್ಸ್ ಒಳಗೆ ಬಾಲ್ ಹಾಕಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ನಂತೆ. ಇವನ ಟ್ಯಾಲೆಂಟ್ ಎಷ್ಟಿತ್ತಪ್ಪ ಅಂದ್ರೆ ಬಾರ್ಬಡೋಸ್ ನಲ್ಲಿ ಇದ್ದಾಗಲೇ ಅಂಡರ್ 15 ಟೂರ್ನಮೆಂಟ್ ನಲ್ಲಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಅವಾರ್ಡ್ ಗೆದ್ದಿದ್ದ. ಆಮೇಲೆ 12ನೇ ವಯಸ್ಸಿಗೆ ಇಂಗ್ಲೆಂಡ್ಗೆ ಶಿಫ್ಟ್ ಆಗಿ ಅಲ್ಲಿನ ರಗ್ಬಿ ಸ್ಕೂಲ್ ನಲ್ಲಿ ಸ್ಕಾಲರ್ಶಿಪ್ ಪಡೆದು ಕ್ರಿಕೆಟ್ ಕಲಿಯೋಕೆ ಶುರು ಮಾಡಿದ್ದ. ವಿಶೇಷ ಅಂದ್ರೆ ಇವನ ಅಪ್ಲಿಕೇಶನ್ ರೆಫರೆನ್ಸ್ ಕೊಟ್ಟಿದ್ದು ಸಾಕ್ಷಾತ್ ಸರ್ ಗ್ಯಾರಿಫೀಲ್ಡ್ ಸೋಬರ್ಸ್ ಮತ್ತೆ ಬ್ರಿಯನ್ ಲಾರಾ ಅಂತಹ ದಿಗ್ಗಜರು. ಇಂಗ್ಲೆಂಡ್ ನ ವಾರ್ವಿಕ್ ಶೈರ್ ಕೌಂಟಿ ತಂಡದ ಮೂಲಕ ಇವನು ತನ್ನ ಪ್ರೊಫೆಷನಲ್ ಕೆರಿಯರ್ ಸ್ಟಾರ್ಟ್ ಮಾಡಿ ಇವತ್ತು ವರ್ಲ್ಡ್ ಕ್ರಿಕೆಟ್ ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾನೆ. ಈ 22 ವರ್ಷದ ಎಡಗೈ ಬ್ಯಾಟರ್ ಇವತ್ತು ಮಾಡಿರೋ ಸಾಧನೆ ನಿಜಕ್ಕೂ ಇಡೀ ಕ್ರಿಕೆಟ್ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡಿದೆ. ಇವನ ಬ್ಯಾಟಿಂಗ್ ಶೈಲಿ ಮತ್ತೆ ಆ ಪವರ್ ಹಿಟ್ಟಿಂಗ್ ನೋಡಿದ್ರೆ ಇವನು ತುಂಬಾ ದೂರ ಹೋಗ್ತಾನೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇವತ್ತು ಇಂಡಿಯಾ ಮೇಲೆ ಇವನು ತೋರಿಸಿರೋ ಆ ಫಿಯರ್ಲೆಸ್ ಬ್ಯಾಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸಿನಿಮಾ ತರ ಇತ್ತು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಯಾವುದೇ ಸಾಧನೆ ಸುಲಭವಾಗಿ ಸಿಗಲ್ಲ ಅನ್ನೋದಕ್ಕೆ ಈ ಜೇಕಬ್ ಬೆಥೆಲ್ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ತನ್ನ 12ನೇ ವಯಸ್ಸಿನಲ್ಲೇ ಅಪ್ಪ ಅಮ್ಮನನ್ನ ಬಿಟ್ಟು ಬಾರ್ಬಡೋಸ್ ನಿಂದ ಇಂಗ್ಲೆಂಡ್ಗೆ ಒಬ್ಬನೇ ಬರೋದು ಅಂದ್ರೆ ಸಣ್ಣ ವಿಷಯ ಅಲ್ಲ. ಹೊಸ ದೇಶ, ಹೊಸ ವಾತಾವರಣ ಮತ್ತೆ ಅತಿ ಚಳಿ ಇರೋ ಕ್ಲೈಮೇಟ್ ನಲ್ಲಿ ಅಡ್ಜಸ್ಟ್ ಆಗೋದು ಇವನಿಗೆ ದೊಡ್ಡ ಚಾಲೆಂಜ್ ಆಗಿತ್ತು. ತನ್ನ ಫ್ಯಾಮಿಲಿ ಮಿಸ್ ಮಾಡ್ಕೊಳ್ತಾ ಇದ್ರು ಕ್ರಿಕೆಟ್ ಮೇಲೆ ಇರೋ ಪ್ರೀತಿಯಿಂದ ಅವೆಲ್ಲವನ್ನು ಸಹಿಸಿಕೊಂಡು ದಿನಾಲು ಗಂಟೆಗಟ್ಟಲೆ ನೆಟ್ಸ್ ನಲ್ಲಿ ಬೆವರು ಸುರಿಸ್ತಾ ಇದ್ದ. ಇಂಗ್ಲೆಂಡ್ ನ ಸ್ಕೂಲ್ ಸಿಸ್ಟಮ್ ನಲ್ಲಿ ಅಕಾಡೆಮಿಕ್ಸ್ ಜೊತೆ ಕ್ರಿಕೆಟ್ ಮ್ಯಾನೇಜ್ ಮಾಡೋದು ಕೂಡ ತುಂಬಾ ಕಷ್ಟದ ಕೆಲಸವಾಗಿತ್ತು. ಗಾರ್ಡಿಯನ್ ಆಗಿದ್ದ ಮೈಕೆಲ್ ಪವೆಲ್ ಮಾರ್ಗದರ್ಶನದಲ್ಲಿ ಇವನು ತನ್ನ ಫೀಲ್ಡಿಂಗ್ ಮತ್ತೆ ಬ್ಯಾಟಿಂಗ್ ಸ್ಕಿಲ್ಸ್ ಅನ್ನ ಸಖತ್ ಆಗಿ ಇಂಪ್ರೂವ್ ಮಾಡ್ಕೊಂಡ. ಕೌಂಟಿ ಕ್ರಿಕೆಟ್ ನಲ್ಲಿ ಫೇಲ್ಯೂರ್ಸ್ ಎದುರಾದಾಗಲೂ ಧೃತಿಗೆಡದೆ ಹೋರಾಡಿ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ತನ್ನ ಛಾಪನ್ನ ಮೂಡಿಸಿದ್ದಾನೆ. ಇವನ ಡೆಡಿಕೇಶನ್ ನೋಡಿಯೇ ಇಂಗ್ಲೆಂಡ್ ಮ್ಯಾನೇಜ್ಮೆಂಟ್ ಇವನಿಗೆ ಚಿಕ್ಕ ವಯಸ್ಸಿನಲ್ಲೇ ಕ್ಯಾಪ್ಟನ್ಸಿ ಜವಾಬ್ದಾರಿ ಕೂಡ ಕೊಟ್ಟಿತ್ತು. ಹಂತ ಹಂತವಾಗಿ ಬೆಳೆದು ಬಂದ ಇವನ ಹಾದಿ ನಿಜಕ್ಕೂ ಇಂದಿನ ಯುವ ಕ್ರಿಕೆಟಿಗರಿಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಕಷ್ಟಪಟ್ಟು ಮೇಲೆ ಬಂದಿರೋ ಪ್ಲೇಯರ್ ಯಾವಾಗ್ಲೂ ಗ್ರೌಂಡ್ ನಲ್ಲಿ ಬೆಂಕಿ ತರ ಪರ್ಫಾರ್ಮ್ ಮಾಡ್ತಾನೆ ಅನ್ನೋದಕ್ಕೆ ಇವನ ಈ ಇನ್ನಿಂಗ್ಸೇ ಸಾಕ್ಷಿ. ಸ್ನೇಹಿತರೆ, ವಾಂಖೇಡೆ ಮೈದಾನದಲ್ಲಿ ನಡೆದ ಪಂದ್ಯವಂತೂ ಪಕ್ಕಾ ಪೈಸಾ ವಸೂಲ್ ಮ್ಯಾಚ್ ಆಗಿತ್ತು ಅನ್ನೋದಲ್ಲಿ ಯಾವುದೇ ಡೌಟ್ ಇಲ್ಲ. ಟೀಮ್ ಇಂಡಿಯಾ 253 ರನ್ ಹೊಡೆದಾಗ ಎಲ್ಲರೂ ಮ್ಯಾಚ್ ಮುಗಿತು ಅನ್ಕೊಂಡಿದ್ರು. ಆದ್ರೆ ಈ ಜೇಕಬ್ ಬೆಥೆಲ್ ಬೇರೆಯದೇ ಪ್ಲಾನ್ ಮಾಡ್ಕೊಂಡಿದ್ದ. 5ನೇ ಓವರ್ ನಲ್ಲಿ ಕ್ರೀಸ್ಗೆ ಬಂದವನೇ ಬುಮ್ರಾ ಬೌಲಿಂಗ್ ನಲ್ಲಿ 6 ಹೊಡೆಯುವ ಮೂಲಕ ತನ್ನ ಇಂಟೆನ್ಷನ್ ಏನು ಅಂತ ತೋರಿಸ್ಕೊಟ್ಟ. ವರುಣ್ ಚಕ್ರವರ್ತಿ ಓವರ್ ನಲ್ಲಿ ಸತತವಾಗಿ 3 ಸಿಕ್ಸರ್ ಬಾರಿಸಿದಾಗಲಂತಲೂ ಇಡೀ ಸ್ಟೇಡಿಯಂ ಒಂದು ಕ್ಷಣ ಸೈಲೆಂಟ್ ಆಗಿ ಹೋಗಿತ್ತು. ಬರೀ 19 ಬಾಲ್ ನಲ್ಲಿ ಹಾಫ್ ಸೆಂಚುರಿ ಪೂರೈಸಿದ ಇವನು ಆಮೇಲೆ ಕೇವಲ 45 ಬಾಲ್ ನಲ್ಲಿ ತನ್ನ ಚೊಚ್ಚಲ T20 ಶತಕವನ್ನ ಸಿಡಿಸಿ ಇತಿಹಾಸ ಬರೆದ. 8 ಬೌಂಡ್ರಿ ಮತ್ತೆ 7 ಮನಮೋಹಕ ಸಿಕ್ಸರ್ ಗಳನ್ನು ಒಳಗೊಂಡ ಇವನ ಈ ಇನ್ನಿಂಗ್ಸ್ ಕ್ರಿಕೆಟ್ ಫ್ಯಾನ್ಸ್ಗೆ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತು. ಹಾರ್ದಿಕ್ ಪಾಂಡ್ಯ ಹಾಕಿದ್ದ 19ನೇ ಓವರ್ ನಲ್ಲಿ 6 ಹೊಡೆಯುವ ಮೂಲಕ ಸೆಂಚುರಿ ಪೂರೈಸಿದಾಗ ಇಂಗ್ಲೆಂಡ್ ಡ್ರೆಸ್ಸಿಂಗ್ ರೂಮ್ ಎದ್ದು ನಿಂತು ಚಪ್ಪಾಳೆ ತಟ್ಟಿತ್ತು. ಮ್ಯಾಚ್ ಸೋತರೂ ಕೂಡ ಇವನು ಗೆದ್ದಿದ್ದು ಮಾತ್ರ ಕೋಟಿಗಟ್ಟಲೆ ಜನರ ಹೃದಯವನ್ನ. ಇಂಡಿಯನ್ ಬೌಲರ್ಗಳನ್ನ ಇಷ್ಟು ಡಾಮಿನೇಟ್ ಮಾಡಿ ಆಡಿದ ಯುವ ಬ್ಯಾಟರ್ ಅನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿರ್ಲಿಲ್ಲ. ಈ ಅದ್ಭುತ ಇನ್ನಿಂಗ್ಸ್ ಇವನನ್ನ ರಾತ್ರೋರಾತ್ರಿ ಗ್ಲೋಬಲ್ ಸ್ಟಾರ್ ಆಗಿ ಮಾಡಿದೆ ಅಂದ್ರೆ ನೀವು ನಂಬಲೇಬೇಕು. ಸ್ನೇಹಿತರೆ, ನಮ್ಮ RCB ಫ್ಯಾನ್ಸ್ಗೆ ಇದು ಒಂದು ಬಿಗ್ ಅಪ್ಡೇಟ್. ಯಾಕಂದ್ರೆ ಜೇಕಬ್ ಬೆಥೆಲ್ ಈಗ ನಮ್ಮ ಬೆಂಗಳೂರು ತಂಡದ ಪ್ರಮುಖ ಆಟಗಾರ. 2025ರ ಮೆಗಾ ಹರಾಜಿನಲ್ಲಿ RCB ಇವನನ್ನ 2.60 ಕೋಟಿ ಕೊಟ್ಟು ಖರೀದಿ ಮಾಡಿತ್ತು. ಈಗ 2026ರ ಸೀಸನ್ಗೆ ಇವನನ್ನ ರಿಟೈನ್ ಮಾಡಿಕೊಂಡಿದೆ.
ವಿರಾಟ್ ಕೊಹ್ಲಿ ಜೊತೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ತಾ ಇರೋದು ಇವನ ಕಾನ್ಫಿಡೆನ್ಸ್ ಅನ್ನ ಇನ್ನೂ ಜಾಸ್ತಿ ಮಾಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಚಿಕ್ಕ ಬೌಂಡ್ರಿಗಳಲ್ಲಿ ಇವನ ಪವರ್ ಹಿಟ್ಟಿಂಗ್ ನೋಡೋಕೆ ಕನ್ನಡಿಗರು ಸಖತ್ ವೇಟ್ ಮಾಡ್ತಾ ಇದ್ದಾರೆ. ಇವತ್ತಿನ ಮ್ಯಾಚ್ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ RCB ಮ್ಯಾನೇಜ್ಮೆಂಟ್ ಅಂತೂ ಫುಲ್ ಖುಷಿಯಲ್ಲಿ ಇರುತ್ತೆ ಅನ್ನೋದು ಗ್ಯಾರಂಟಿ. ಗ್ಲೆನ್ ಮ್ಯಾಕ್ಸ್ವೆಲ್ ತರಹಾನೇ ಬ್ಯಾಟಿಂಗ್ ಮತ್ತೆ ಸ್ಪಿನ್ ಬೌಲಿಂಗ್ ಮಾಡಬಲ್ಲ ಇವನು ತಂಡಕ್ಕೆ ದೊಡ್ಡ ಅಸೆಟ್ ಆಗೋದ್ರಲ್ಲಿ ಡೌಟ್ ಇಲ್ಲ. ನಮ್ಮ ಬೆಂಗಳೂರು ಹುಡುಗರು ಈಗಲೇ ಈ ಸಲ ಕಪ್ ನಮ್ದೇ ಅಂತ ಇವನ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿದ್ದಾರೆ. ಕೊಹ್ಲಿ ಮತ್ತೆ ಬೆಥೆಲ್ ಇಬ್ರು ಓಪನಿಂಗ್ ಅಥವಾ ಮಿಡಲ್ ಆರ್ಡರ್ ನಲ್ಲಿ ಅಬ್ಬರಿಸಿದ್ರೆ ಎದುರಾಳಿ ತಂಡಗಳಿಗೆ ನಡುಕ ಶುರುವಾಗೋದು ಫಿಕ್ಸ್. RCB ತಂಡಕ್ಕೆ ಇಂತಹ ಒಬ್ಬ ಫಿಯರ್ಲೆಸ್ ಯಂಗ್ ಪ್ಲೇಯರ್ ಅವಶ್ಯಕತೆ ತುಂಬಾ ಇತ್ತು. ಅದು ಈಗ ಈಡೇರಿದೆ ಅನ್ಸುತ್ತೆ. IPL 2026ರಲ್ಲಿ ಇವನ ಆರ್ಭಟ ನೋಡೋಕೆ ನಾವು ಕೂಡ ರೆಡಿ ಇದ್ದೀವಿ. ನೀವು ರೆಡಿ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಕ್ರಿಕೆಟ್ ಪಂಡಿತರು ಇವನನ್ನ ಇಂಗ್ಲೆಂಡ್ ನ ನೆಕ್ಸ್ಟ್ ಬೆನ್ ಸ್ಟೋಕ್ಸ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅದಕ್ಕೆ ಇವನ ಆಲ್ ರೌಂಡ್ ಕೆಪಾಬಿಲಿಟಿ ಕಾರಣ. ಬೆನ್ ಸ್ಟೋಕ್ಸ್ ತರಹನೇ ಇವನು ಕೂಡ ಒಬ್ಬ ಎಡಗೈ ಬ್ಯಾಟರ್ ಮತ್ತೆ ತಂಡ ಸಂಕಷ್ಟದಲ್ಲಿದ್ದಾಗ ಜವಾಬ್ದಾರಿ ತಗೊಂಡು ಆಡೋ ಮ್ಯಾಚ್ ವಿನ್ನರ್. ಫೀಲ್ಡಿಂಗ್ ನಲ್ಲಂತೂ ಇವನಿಗೆ ಸಾಟಿಯೇ ಇಲ್ಲ. ಯಾವುದೇ ಕ್ಯಾಚ್ ಅನ್ನ ಬಿಡದೆ ಅದನ್ನ ಅದ್ಭುತವಾಗಿ ಕನ್ವರ್ಟ್ ಮಾಡೋ ಸ್ಕಿಲ್ ಇವನಿಗಿದೆ. ಇವನ ಆಟಿಟ್ಯೂಡ್ ಕೂಡ ಬೆನ್ ಸ್ಟೋಕ್ಸ್ ತರಹನೇ ಫಿಯರ್ಲೆಸ್ ಆಗಿರುತ್ತೆ. ಯಾವ ಬೌಲರ್ಗೂ ಹೆದರದೆ ಅಟ್ಯಾಕ್ ಮಾಡೋದು ಇವನ ಸ್ಟೈಲ್. ಇತ್ತೀಚೆಗೆ ಇವನನ್ನ ಇಂಗ್ಲೆಂಡ್ T20 ತಂಡದ ಕ್ಯಾಪ್ಟನ್ ಆಗಿ ನೇಮಿಸಿದಾಗ ಇವನು ಹೇಳಿದ್ದು, ನಾನು ಸ್ಟೋಕ್ಸ್ ತರಹ ಆಕ್ಷನ್ ಮೂಲಕ ಲೀಡ್ ಮಾಡ್ತೀನಿ ಅಂತ. ಇಂಗ್ಲೆಂಡ್ ಕ್ರಿಕೆಟ್ ನ ಫ್ಯೂಚರ್ ಇವನ ಕೈಯಲ್ಲಿ ಸೇಫ್ ಆಗಿದೆ ಅಂತ ಮಾಜಿ ಆಟಗಾರ ಇಯಾನ್ ಬೆಲ್ ಕೂಡ ಹೇಳಿದ್ದಾರೆ. ಹಾಗಾಗಿ ಇವನನ್ನ ಜನರೇಷನಲ್ ಟ್ಯಾಲೆಂಟ್ ಅಂತ ಕರೆಯಲಾಗುತ್ತಿದೆ. ಮತ್ತೆ ಸ್ಟೋಕ್ಸ್ ಉತ್ತರಾಧಿಕಾರಿ ಅಂತ ಹೈಪ್ ಕ್ರಿಯೇಟ್ ಆಗಿದೆ. ಒಬ್ಬ ಕಂಪ್ಲೀಟ್ ಪ್ಯಾಕೇಜ್ ಆಗಿರೋ ಇವನು ಮುಂದಿನ ದಿನಗಳಲ್ಲಿ ಕ್ರಿಕೆಟ್ ಲೋಕವನ್ನು ಆಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇವನ ತಂದೆ ಗ್ರಹಾಂ ಬೆಥೆಲ್ ಕೂಡ ಒಬ್ಬ ಕ್ರಿಕೆಟರ್ ಆಗಿದ್ರಿಂದ ಇವನಿಗೆ ಬಾಲ್ಯದಿಂದಲೇ ಮನೆಯಲ್ಲಿ ಸಪೋರ್ಟ್ ಸಿಕ್ಕಿತ್ತು. ಇವನಿಗೆ ಈಗ 22 ವರ್ಷ ಅಷ್ಟೇ. ಆದ್ರೆ ಇವನ ಮೆಚುರಿಟಿ ಲೆವೆಲ್ ಮಾತ್ರ ಅನುಭವಿ ಆಟಗಾರನಿಗಿಂತ ಕಡಿಮೆ ಏನಿಲ್ಲ. ಇವನಿಗೆ ಸಂಗೀತ ಅಂದ್ರೆ ಕೂಡ ಇಷ್ಟವಂತೆ. ಪ್ರಾಕ್ಟೀಸ್ ಮುಗಿದ ಮೇಲೆ ಮ್ಯೂಸಿಕ್ ಕೇಳ್ತಾ ರಿಲ್ಯಾಕ್ಸ್ ಆಗೋದು ಇವನ ಹವ್ಯಾಸ. ಈ ಯುವ ಪ್ಲೇಯರ್ ತನ್ನ ಫ್ಯಾಮಿಲಿ ವ್ಯಾಲ್ಯೂಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾನೆ ಮತ್ತೆ ತನ್ನ ಪ್ರತಿಯೊಂದು ಗೆಲುವನ್ನ ತಂದೆ ತಾಯಿಗೆ ಡೆಡಿಕೇಟ್ ಮಾಡ್ತಾನೆ. ಇಂತಹ ಒಬ್ಬ ಕ್ಲಾಸ್ ಮತ್ತೆ ಮಾಸ್ ಪ್ಲೇಯರ್ ನಮ್ಮ RCBಯಲ್ಲಿ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಸ್ನೇಹಿತರೆ, ಜೇಕಬ್ ಬೆಥೆಲ್ ಬಗ್ಗೆ ಇನ್ನು ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ. ಇವನು ಇಂಗ್ಲೆಂಡ್ ಪರವಾಗಿ ಟೆಸ್ಟ್, ODI ಮತ್ತೆ T20 ಮೂರು ಫಾರ್ಮ್ಯಾಟ್ಗಳಲ್ಲಿ ಸೆಂಚುರಿ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರರಲ್ಲಿ ಒಬ್ಬ. 2022ರ ಅಂಡರ್-19 ವರ್ಲ್ಡ್ ಕಪ್ ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಕೇವಲ 42 ಬಾಲ್ ನಲ್ಲಿ 88 ರನ್ ಬಾರಿಸಿ ಫೇಮಸ್ ಆಗಿದ್ದ. ಇವನು ಬಾರ್ಬಡೋಸ್ ಮೂಲದವನಾಗಿದ್ದರೂ ಇಂಗ್ಲೆಂಡ್ ಪರ ಆಡೋಕೆ ಡಿಸೈಡ್ ಮಾಡಿದ್ದು ಆ ದೇಶದ ಕ್ರಿಕೆಟ್ ಸಿಸ್ಟಮ್ ಇಷ್ಟ ಆಗಿದ್ದಕ್ಕೆ ಅಂತೆ. ಅಷ್ಟೇ ಅಲ್ಲ, ಇವನು ಇಂಗ್ಲೆಂಡ್ ಕ್ರಿಕೆಟ್ ಹಿಸ್ಟರಿಯಲ್ಲೇ ಅತ್ಯಂತ ಕಿರಿಯ ವಯಸ್ಸಿನ ಕ್ಯಾಪ್ಟನ್ ಅನ್ನೋ ದಾಖಲೆಯನ್ನ ಕೂಡ ತನ್ನ ಹೆಸರಿಗೆ ಬರೆಸ್ಕೊಂಡಿದ್ದಾನೆ. ಇವನ ಫೀಲ್ಡಿಂಗ್ ಸ್ಕಿಲ್ಸ್ ಎಷ್ಟಿದೆ ಅಂದ್ರೆ ಇವನನ್ನ ಇಂಗ್ಲೆಂಡ್ ತಂಡದ ಜಾಂಟಿ ರೋಡ್ಸ್ ಅಂತ ಕೂಡ ಕೆಲವರು ಕರೀತಾರೆ. RCBಯಲ್ಲಿ ವಿರಾಟ್ ಕೊಹ್ಲಿ ಜೊತೆ ಆಡೋದು ಇವನ ಲೈಫ್ ನ ಅತಿ ದೊಡ್ಡ ಡ್ರೀಮ್ ಆಗಿತ್ತಂತೆ. ಅದು ಈಗ ನನ್ಸಾಗಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದ್ರೆ ಜೇಕಬ್ ಬೆಥೆಲ್ ಎಂಬ ಈ ಪ್ರತಿಭೆ ಇವತ್ತು ವರ್ಲ್ಡ್ ಕ್ರಿಕೆಟ್ ನ ಹೊಸ ಪವರ್ ಹೌಸ್ ಆಗಿ ಹೊರಹೊಮ್ಮಿದ್ದಾನೆ. ಕೇವಲ 22 ವಯಸ್ಸಿಗೆ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿರೋದು ಇವನ ಶ್ರಮ ಮತ್ತೆ ಪ್ರತಿಭೆಗೆ ಸಿಕ್ಕ ಪ್ರತಿಫಲ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇವನು ಇಂಗ್ಲೆಂಡ್ ತಂಡಕ್ಕೆ ಮಾತ್ರವಲ್ಲದೆ ನಮ್ಮ RCB ತಂಡಕ್ಕೂ ದೊಡ್ಡ ಶಕ್ತಿಯಾಗಿ ಬೆಳೆಯಲಿದ್ದಾನೆ. ಇವನ ಬ್ಯಾಟಿಂಗ್ ಶೈಲಿ, ಆ ಫಿಯರ್ಲೆಸ್ ಅಪ್ರೋಚ್ ಮತ್ತೆ ಆಲ್ರೌಂಡ್ ಪ್ರದರ್ಶನ ಇನ್ನೂ ಅದೆಷ್ಟೋ ದಾಖಲೆಗಳನ್ನ ಮುರಿಯೋದು ಗ್ಯಾರಂಟಿ. ನಮ್ಮ ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳಿಗಂತೂ ಇವನನ್ನ ಈಗಲೇ ನಮ್ಮ ಹುಡುಗ ಅಂತ ಅಪ್ಕೊಂಡಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಇವತ್ತಿನ ಮ್ಯಾಚ್ ಸೋತ್ರು ಇಂಗ್ಲೆಂಡ್ ಗೆದ್ದಿರೋದು ಒಬ್ಬ ಸ್ಟಾರ್ ಪ್ಲೇಯರ್ ಅನ್ನ, ಹಾಗೆ ನಾವು ಕಂಡಿದ್ದು ಒಬ್ಬ ಫ್ಯೂಚರ್ ಲೆಜೆಂಡ್ ಅನ್ನ. ಇವನ ಕೆರಿಯರ್ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಮತ್ತೆ IPL ನಲ್ಲಿ ನಮ್ಮ ಬೆಂಗಳೂರಿಗೆ ಕಪ್ ಗೆಲ್ಸ್ಕೊಡ್ಲಿ ಅಂತ ಹಾರೈಸೋಣ. ನಿಮ್ಗೆ ಇವತ್ತಿನ ಇವನ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.